ನೋಡವ ಮತ್ ಮಕ್ಕೊಂಡ ನೋಡ್ ನಿನ್ ಮಗ. ಮಗನ ಮಗಳೇ? ಮಗಾರಿ ಅಕ್ಕ. ಮಗ ಏನು ಮುಖದ ಮೇಲೆ ಹಂಗ ಕಾಣ್ತಿದ್ದ, ಅದಕ್ಕ ಮಗ ಅನ್ನಿ ನಾನು. ಅಲ್ಲವ ಇಷ್ಟು ಹಸು ಗುಸಿಗೆ ಏನ್ ತಲೆಗೇನ್ ಟೋಪಿ ಇಲ್ಲ, ಕಾಲಿಗೇನ್ ಸಾಕ್ಸ್ ಇಲ್ಲ, ನೀನೇನ್ ತಲೆ ಕಟ್ಕೊಂಡಿಲ್ಲ, ಬಾಣಂತಿಯಾಗಿ ವ್ಯಾಪಾರ ಮಾಡೋಕಂತ ಅಡ್ಡಾಡತಿ ಅಲ್ಲವ. ಯಾಕೆ ಮನ್ಯಾಗ ನೋಡ್ಕೊಳ್ಳೋರು ಯಾರಿಲ್ಲ? ಕೂಸಿಗೆ ನೋಡ್ಕೊಳ್ಳೋರು ಯಾರು ಇಲ್ರಿ ಅಕ್ಕ, ಅದಕ್ಕೆ ಕರ್ಕೊಂಡು ಬರ್ತೀನಿ. ಈ ಕಡೆ ಗಂಡನ ಮನೆ ಕಡೆಯವರು ಸೇರೋದಿಲ್ಲ, ಅಮ್ಮನ ಮನೆ ಕಡೆಯವರು ಸೇರೋದಿಲ್ಲ. ನಮ್ಗೆ ಇಬ್ಬರ ನಾವು ಇರೋದು. ಅವರು ಕುಡ್ದು ಮನ್ಯಾಗ ಇರ್ತಾರೆ. ಅವ್ರ ಭರವಸೆ ಮೇಲೆ ಸಣ್ಣ ಕೂಸಿಗೆ ಬಿಟ್ಟು ಬರೋಕೆ ಆಗೋದಿಲ್ಲಲ್ಲ. ಮತ್ತು ಹಿಂಗೆ ಕರ್ಕೊಂಡು ಬಂದ್ರೆ ಹಾಲು ಕುಡಿಸ್ಕೊಂತಾದ್ರು ಇರೋಕೆ ಹಾಕ್ಯದಂತ ಕರ್ಕೊಂಡು ಬರ್ತೀನಿ ರೀ ನಾನು. ನಾವು ಪ್ರೀತಿಸಿ ಮದುವೆ ಆದವ್ರು. ಹಿಂಗೆ ಅವ್ರು ವ್ಯಾಪಾರ ಮಾಡ್ಕೊಂಡು ನಮ್ಮ ಊರಿಗೆ ಬರತ್ತಿದ್ರೆ ಪ್ರೀತಿ ಮಾಡಿ ಮದುವೆ ಆಗಿದ್ದೇವೆ ನಾವು. ಮದುವೆ ಆದ ಬಳಿಕ ನಮ್ಮ ಅಪ್ಪ ಅಮ್ಮ ನಮ್ಗೆ ಸೇರೇ ಇಲ್ಲ, ಹೊರಗೆ ಹಾಕ್ಬಿಟ್ರು. ಕೂಸಾದ ಬಳಿಕನು ನಾವು ನೋಡಕ್ಕೂ ಬಂದಿಲ್ಲ, ಏನಿಲ್ಲ. ಜೀವನ ಭಾಳ ಕಷ್ಟ ಆಯ್ತು. ಆಮೇಲೆ ಇವರು ಕುಡಿಯೋಕೆ ಚಾಲೂ ಮಾಡಿದ್ರು ರೀ. ಒಂದು ಹೊಟ್ಟೆಗೆ ಊಟಕ್ಕೂ ಗತಿ ಇಲ್ದಂಗೆ ಆಯ್ತು ನಮ್ಗೆ. ಮಗು ಬೇರೆ ಐತೆ, ಅದಕ್ಕೆ ಹಾಲು ಬರ್ತಿದ್ದಿಲ್ಲ. ಊಟ ಮಾಡಿಲ್ಲ ಅಂದ್ರೆ ನಾನು ಊಟ ಮಾಡಿದ್ರೆ ಅದಕ್ಕೆ ಹಾಲು ಬರ್ತೈತೆ. ಅದಕ್ಕೆ ಏನು ಮಾಡೋಣಂತ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ವ್ಯಾಪಾರನ ನಾನು ಮುಂದುವರ್ಸ್ಕೊಂಡು ಒಂದೇ ತಿಂಗಳು ನೋಡ್ರಿ ನಾನು ಬಾನಂತನ ಮಾಡ್ಕೊಂಡಿದ್ದು. ಕುಡ್ದಿರೋರು ನಾನೇ ಎದ್ದು ಅಡುಗೆ ಅದು ಮಾಡ್ತಿದ್ನಿ, ಹಂಗಾತು. ಆಮೇಲೆ 2 ತಿಂಗಳಿನ ಕೂಸಿ ಕಟ್ಕೊಂಡು ಹಿಂಗೆ ವ್ಯಾಪಾರ ಮಾಡ್ಕೊಂತ ಅಡ್ಡಾಡತ್ತೀನಿ ರೀ. ಈಗ ಪರವಾಗಿಲ್ಲ, 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡತ್ತೀವಿ ರೀ. ಏನು ಮಾಡೋದ್ರಿ? ಏವ ಆಳ್ಬೇಡವ, ನಂಗೆ ಗೊತ್ತಿದ್ದಿಲ್ಲ, ಅದಕ್ಕೆ ಕೇಳಿದ್ನಿ ನಾನು. ಏನು ಮಾಡೋದು ನೋಡಿ, ಒಂದೊಂದು ಹೆಣ್ಮಕ್ಳು ಬಾಳೆ ಹಿಂಗಿರ್ತೈತೆ. ಅಳ್ಬೇಡ, ಆ ಕೂಸಿಗೆ ಮತ್ತು ಹಾಲು ಬತ್ತೋಕೈತವ, ಮತ್ತು ಹಾಲು ಕುಡ್ಸಕ್ಕೆ ಬೇಕಲ್ಲ. ಈಗ 5 ತಿಂಗಳು ಕೂಸದು. ನೀನು ಗಟ್ಟಿ ಇದ್ರೆ ಅದಕ್ಕೆ ಎಲ್ಲ ಹಾಲು ಬರ್ತೈತೆ. ನೀನು ಹಿಂಗೆ ಹತ್ಕೊಂತಿದ್ರೆ ಮತ್ತು ಹಾಲೆಲ್ಲ ಹೋಗ್ಬಿಡ್ತಾವೆ. ಆಮೇಲೆ ಮತ್ತು ಅದಕ್ಕೆ ಆಕಳ ಹಾಲು ತಂದು ಎಲ್ಲಿ ಕುಡಿಸ್ತೀಯವ? ನೀನು ಈ ಪರಿಸ್ಥಿತಿ ಆಗಿದ್ದೆ. ಹೋಗಿ ಆಗ ಊರಾಗ ಕೆಟ್ಟ ಹೆಂಗ್ಸೈತದೆ. ನಾನು ಬಂದಿದ್ದು ಚಲೋ ಆತಿಲ್ಲ ಅಂದಿದ್ರೆ ಪಾಪ ಹಾಲು ಕುಡಿಸೋ ಮಗಿನ ಎತ್ಕೊಂಡು ಈ ಕಡೆಗೆ ಹೋಗ್ತಿದ್ದೆ ಏನೋ ನೀನು. ಇರಲಿ ಬಾರವ, ಬಾ ನಮ್ಮ ಮನೆಗೆ ಹೋಗಂಬ. ಅಲ್ಲಿ ಊಟ ಗೀಟ ಮಾಡ್ಕೊಂಡು ಆಮೇಲೆ ಹೋಗುವಂತೆ ಬಾ. 11:30 ಬಸ್, 12 ಗಂಟೆ ಬಸ್ ಐತೆ. ಇರಲಿ ಬಿಡ್ರಿ ಅಕ್ಕ, ಅವ್ರ ಮಾತಿಂದ ಏನು ನಂಗೇನು ಬೇಜಾರಾಗಿಲ್ಲ. ಅಂಥವ್ರನ್ನ ದಿನ ನೋಡ್ತಿರ್ತೀವಿ, 4-5 ಹಳ್ಳಿಗೆ ಅಡ್ಡಾಡ್ತಿರ್ತೀವಿ. ಅದ್ರಾಗ ನಿಮ್ಮಂಥ ಒಳ್ಳೆಯವರು ಇರ್ತಾರೆ, ಅಂಥವ್ರು ಇರ್ತಾರೆ, ಒಬ್ಬೊಬ್ಬರು ಕೆಟ್ಟ ಕಣ್ಣು ಹಾಕೋರು ಇರ್ತಾರೆ. ಅದನ್ನೆಲ್ಲ ನಾವು ಫೇಸ್ ಮಾಡಿ ಮಾರಬೇಕಲ್ಲ, ಅದ ಬೇಜಾರು. ನನ್ನ ಗಂಡ ನೆಟ್ಟಾಗಿದ್ದಿದ್ರೆ ನಾನು ಯಾಕೆ ಬೀದಿಲಿ ಬಂದು ವ್ಯಾಪಾರ ಮಾಡ್ತಿದ್ದೆ ಹೇಳ್ರಿ? ಅದು ಸಣ್ಣ ಪಾಪು ನೆಟ್ಕೊಂಡು ನನಗೆ ನನ್ನ ಮಗನ ಭವಿಷ್ಯಕ್ಕೋಸ್ಕರ ಆದರೂ ನಾನು ದುಡಿಲೇಬೇಕಂತ ದುಡಿತಾ ಇದ್ದೀನಿ ಅಷ್ಟೇ ನಾನು. ಮತ್ತೇನಿಲ್ಲ. ಇದಕ್ಕೆಲ್ಲ ಕಾರಣ ಒಂದು ಅಪ್ಪ ಅಮ್ಮನ ಮಾತು ಕೇಳಿದೆ ನಾನು. ಅವ್ರಿಗೆ ಮೋಸ ಮಾಡಿ ಪ್ರೀತಿ ಮಾಡಿದ್ನಲ್ಲ, ಅದೇ ನನ್ನ ದೊಡ್ಡ ತಪ್ಪು. ಇವನಿಗೆ ನಂಬ್ಕೊಂಡು ಬಂದನಲ್ಲ, ಸರಿಯಾಗಿ ಶಿಕ್ಷೆ ಕೊಡ್ತಾ ಇದ್ದಾನೆ ದೇವರು. ಆಗಬೇಕಾಗಿದ್ದ ನನಗೆ. ಅಯ್ಯೇ ಬಾ, ಶಾನೆ ಅದು. ಏನು ಮಾಡಬಾರ್ದೇನು ತಪ್ಪು ಮಾಡಿಲ್ಲ ನೀನು, ಜಗತ್ನಾಗ ಮಾಡೋದ ಮಾಡಿದಿ. ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತಿ? ಒಂದು ಗಳಿಗೆ ಅಂತ ಇರ್ತೈತದ, ಸರ್ದೋದ್ರೆ ಎಲ್ಲ ತಾನಾಗ ಸರಿ ಆಕೈತೆ. ಅಲ್ಲಿ ಮಠ ಮತ್ತು ದೇವ್ರು ಕೊಟ್ಟಿದ್ದು ಕಷ್ಟ ಅನುಭವಿಸ್ಲೇಬೇಕವ. ಏನು ಮಾಡಕ್ಕೆ ಬರ್ತೈತೆ ಹೇಳಿ? ಹಿಂಗೆ ಬೀದಿ ವ್ಯಾಪಾರ ಮಾಡೋಕ್ಕಾಗಿಲ್ಲ ಅಂದರೆ ಪಟ್ಟಣದಾಗ ಏನಾದರೂ ಮಾಡ್ತೀನಿ ಅಂದ್ರೆ ಹೇಳಿ, ನನ್ನ ಮಗನಿಗೆ ಹೇಳಿ ನಿಂಗೆ ಯಾವುದಾದ್ರೂ ಒಂದು ಅಂಗಡಿ ಹಾಕ್ಸ್ಕೊಡ್ತೀನಿ. ಮಾಡ್ತೀನವ? ಅಯ್ಯೋ ಬ್ಯಾಡ್ರಿ ಅಕ್ಕ, ಭಾಳ ದೊಡ್ಡ ಮಾತು ಹೇಳಿದ್ರಿ. ಆದರೆ ನನಗೆ ಅದು ನಡ್ಸಕ್ಕೆ ಬರೋದಿಲ್ಲ. ಸಣ್ಣ ವ್ಯಾಪಾರನ ಸಾಕ್ರಿ ನಮ್ಗೆ. ನಾವು ಅದು ಅಂಗಡಿ ಮಾಡಿದ್ರೆ ಮತ್ತೆ ದಿನ ಹೋಗಿ ಬಾಗಿಲು ತೆಗ್ಬೇಕಾಕೈತೆ. ಇರೋದ ಸಣ್ಣ ಕೂಸೈತೆ. ಇದು ಏನೋ 1 ದಿನ ಬಂದ್ರೆ 2 ದಿನ ಮನ್ಯಾಗ ಇರ್ತೀನಿ ನಾನು. ಹಂಗೆ ಆಕೈತ್ರಿ. ಮತ್ತು ಮಗನಿಗೂ ಒಂದೊಂದು ದಿನ ಜ್ವರ ಬರ್ತಾವೆ, ಆ ಥರ ಎಲ್ಲ ಆಗ್ತಿರ್ತೈತೆ. ನೋಡೋಣ, ನನ್ನ ಗಂಡ ಏನಾದರೂ ಸರಿ ಆದರೆ ಇದೇ ಊರಿಗೆ ಬಂದು ನಿಮ್ಮ ಮನೆಗೆ ಬಂದು ಹೇಳ್ತೀನಿ ರೀ, ಹಾಕ್ಕೊಡ್ರಿ ಅಂತ. ಹೌದು ಹೇಳ, ಅದು ಕರೇನ. ಮತ್ತು ಅಂಗಡಿ ಬಾಗಿಲು ತೆಗಿಬೇಕು, ಸಣ್ಣ ಕೂಸಿಗೆ ಹಿಡ್ಕೊಂಡು ಒಬ್ಳೆ ಇದೆ ಆಗೋದಿಲ್ಲ. ಆದ್ರೆ ಗಂಡ ಸರಿ ಹೋದ್ಮೇಲೆ ಮಾಡ್ತೀನಿ ಅಂದೆಲ್ಲ ಕೇಳಿ ಖುಷಿ ಆಯ್ತವ ಇವ. ಯಾವಾಗಾದ್ರೂ ಬರ್ರಿ ನೀವು, ಫೋನ್ ಮಾಡಿಸಿ ನನ್ನ ಮಗನ ಕೈಯಲ್ಲಿ ಏನಾದರೂ ಅಲ್ಲಿ ಅವ್ರ ದೋಸ್ತ್ರದ್ದು ಭಾಳ ಇದ್ದಾರೆ, ದೋಸ್ತ್ರದ್ದು ಇದ್ದಾರೆ, ಅವರ ಏನಾದರೂ ಇದು ಮಾಡಿಕೊಡ್ತಾರೆ ನಿನಗೆ. ಬಾರವ ಹೋಗೋಣ ಬಾಯಿ. ಆಯ್ತು ನಡ್ರಿ ಅಕ್ಕ, ಹೋಗೋಣ. ಕೊಡ್ರಿ ಇಲ್ಲಿ ಪಾಪ, ನಾನು ಜೋಳಿಗೆ ಹಂಗೆ ಮಲಗಿಸ್ತೀನಿ ರೀ. ಇರ್ಲಿ ಬಾರವ, ಅದೇನು ಕೂಸು ಅಜ್ಜಿ ಇಲ್ಲ ನನಗೆ. 2 ಮೊಮ್ಮಕ್ಕಳನ್ನ ಸಾಕಿದ್ದೀನಿ ನಾನು. ನನಗೂ ರೂಢಿ ಐತೆ, ಬಾ ಎತ್ಕೊಂಡು. ಓನ್ಯಾಗ ಯಾರು ಕನ್ಸತ್ತಿಲ್ಲಲ್ಲ, ಏನು ಎಲ್ಲರೂ ಹೊಲಕ್ಕೆ ಹೋಗಿದ್ದಾರೆ. ಹೊಲಕ್ಕೆ ಹೋದಂಗಿದ್ದಾರೆ. ಮೆಕ್ಕೆಜೋಳ ಹಾಕೋದು, ಕಬ್ಬಿಗೆ ಹಾಕ್ತಿ ಮಾಡೋದು ಎಲ್ಲ ಇರ್ತಾವಲ್ಲ. ಯಾರ್ಯಾರು ಕಾಣತಿಲ್ಲ, ನಾವ ನೋಡು ಮನ್ಯಾಗಿರೋದು. ಬಾರವ, ಇದನ್ನ ನೋಡು ನಮ್ಮ ಮನೆ. ಎಲ್ಲೆಲ್ಲರೂ ಒಳಗಿದ್ದಾರೆ ಏನೇ. ಗಂಗಾ, ಆರ್ತಿ. ಹೌದ್ರಿ ಅಕ್ಕ? ಚಲೋ ಐತ್ರಿ. ಹೂವಿನ ಗಿಡ ಅದು ಭಾಳ ಹಾಕಿದಿರಿ? ಭಾಳ ಏನು ಹಾಕಿಲ್ಲವ, ಅದೇ ಕೆಂಪದು ದಾಸವಾಳ ಮತ್ತು ಅವು ಸಣ್ಣ ಹೂವು ಅಷ್ಟೇ. ಯಾವ್ದು ಕಲರಿನೋ ಯಾವುದು ಹಾಕಿಲ್ಲ. ತಂದು ಹಾಕ್ತೀನಿ, ಬಿಸಿಲಾಗೆಲ್ಲ ಒಣಗಿ ಹೋಗ್ಬಿಡ್ತದೆ. ನೋಡ್ಬೇಕು, ಈಗ ಮಳೆಗಾಲ ಬಂದರೆ ಬೇರೆ ಬೇರೆ ಕಲರಿನೋ ಹಾಕ್ಬೇಕಂತ ಅನ್ಕೊಂಡೀನಿ. ಇವ್ರೇನು ಬಂದೇ ಇಲ್ಲಲ್ಲ, ಏನು ಇತ್ತಲ್ ಕಡೆಗಿದ್ದಾರೆ ಏನು? ಇಷ್ಟೊತ್ತಿನಾಗ ಎಲ್ಲಿ ಪಾತ್ರೆ ಅದು ಇಲ್ಲ ಬಟ್ಟೆ ಹೋಗ್ಕೊಂತಿರ್ತಾರೆ. ತಡಿಯವ, ಇಲ್ಲಾಂದ್ರೆ ಇಲ್ಲಿ ಬಿಸಿಲು ಭಾಳ ಐತೆ, ಒಳಗೆ ಹೋಗ್ಬಿಡಂಬ. ಇಲ್ಲೆಲ್ಲಿ ಕುಂದಿರ್ತಿ ಬಿಸಿಲಾಗೆ, ಬಾ ಒಳಗೆ ಹೋಗೋಣ. ಅಯ್ಯೋ ಇರ್ಲಿ ಬಿಡ್ರಿ ಅಕ್ಕ, ಒಳಗದಕ್ಕೆ ಇಂಥ ಬಿಸಿಲಾಗದ್ದು ಅಡ್ಡಾಡ್ ರೂಢಿ ಆಗೈತೆ. ತಗೊಳ್ರಿ ನಮ್ಗೆ. ಈಗ ಅಲ್ಲಿ ಮರದ ನೆರಳು ಐತೆ, ಅಲ್ಲ ಕುಂದಿರ್ತೀನಿ, ತಗೊಳ್ರಿ. ಇಲ್ಲ ಕರಿ ಹೋಗ್ರಿ.
ಇಲ್ಲೆಲ್ಲ ನೆರಳು ಐತವ ಅಷ್ಟು ನೆರಳಾಗಿ ಎಲ್ಲ ಆಕೈತೆ ಸಣ್ಣ ಕೂಸಿಗೆ ಹಿಡ್ಕೊಂಡೆ ಕುಂದ್ರೋದು ಆಗೋದಿಲ್ಲ ಒಳಗೆ ಬಾ ಹೋಗೋಣ ನಮ್ಮ ಸೊಸೆ ಅದು ಏನು ಅನ್ನೋದಿಲ್ಲ ಭಾಳ ಒಳ್ಳೆ ಇನ್ನು ಕೂಸಿಗೆ ನೋಡಿದ್ರೆ ನೀನು ಹೋಗೋ ಮಟ ನಿನ್ನ ಕೈಯಾಗ ಕೂಸ ಕೊಡೋದಿಲ್ಲ ಬಾ ಶಾನೆ ಅದಿ ಅತ್ತೆ ಕರದ್ರಿ ಅಡಿಗೆ ಮನೆಯಾಗಿದ್ವು ರೀ ಕರ್ದಂಗ ಆತಂತ ಹೊರಗೆ ಬನ್ನಿ ಯಾರು ಕರೀದ್ ಪಾಪು ಅಡಿಗೆ ಮನೆಯಾಗಿದ್ರಿ ಏನು ಅನ್ಕೊಂಡ್ನಿ ನಾನು ಈಗ ಅಲ್ಲಿ 10 ರೂಪಾಯಿ ಸಾಮಾನು ಮರೋಳು ಬಂದಿದ್ದಾಳಲ್ಲ ಅವಳು ಪಾಪು ಇದೆ ಆ ಕಡೆಯಿಂದ ಬರ್ತಿದ್ನ ನಾನು ಈ ಕಡೆಗೆ ಹೊಂಟಿದ್ಲು ಬಾ ಮತ್ತೆ ನಮ್ಮವರು ತಗೋತಾರೇನೋ ಅಂತ ಕರ್ಕೊಂಡು ಬಂದವ ಅಲ್ಲಿ ಚಾಪೆ ಏನಾದ್ರೂ ಹಾಸೋದು ಪಾಪ ಅಲ್ಲಿ ಪಾಪು ಮಲ್ಸೋನು ಹೌದ್ರಿ ಇವತ್ತು ಮುಂಜಾನೆ ನಾನು ಗಂಗಾಕ ಮಾತಾಡ್ಕೊಂಡಿದೀವ್ರಿ ನಾಳೆ ಸ್ಟೋರಿಗಾದ್ರೂ ಹೋಗಿ ಬರ್ಬೇಕು ಟಿಕ್ಲಿ ಪಾಕೆಟ್ ಮತ್ತು ಸಿಂಧೂರ ಎಲ್ಲ ಖಾಲಿ ಆಗೈತಂತ ಕರ್ಕೊಂಡು ಬಂದು ಚಲೋ ಮಾಡಿದ್ರು ಬಿಡ್ರಿ ಪಾಪುಗೆ ಚಾಪೆ ಎಲ್ಲ ಹಸ್ಲಿರಿ ಚಾಪೆ ಏನು ಬ್ಯಾಡ್ ಬಿಡ್ರಿ ಅಕ್ಕ ಇಲ್ಲಿ ಜೋಳಿಗೆ ಎತ್ಕೋತೀನಿ ಬಿಡ್ರಿ ಅವನಿಗೆ ಏನಾಗೋದಿಲ್ಲ ಕಪ್ಪೇರು ಊರೆಲ್ಲ ಅಡ್ಡಾಡೋ ಮಟನು ಪಾಪ ಹೊತ್ಕೊಂಡು ಅಡ್ಡಾಡಿದ್ದೆ ಆರ್ತಿ ಹೋಗವ ಮಡಿಸಿ ಚಾಪೆ ಹಾಕು ಮಲ್ಕ್ಸೋನಲ್ಲಿ ಬಾರವ ನೀನು ಆತ್ರಿ ಅತ್ತೆ ನೋಡೋಣ್ರಿ ಪಾಪು ಐ ದುಂಡಕ್ಕೆ ಎಷ್ಟು ಬೆಳ್ಳಗೈತೆ ನೋಡ್ರಿ ಮಲ್ಕೊಂಡೈತೆ ಆಯ್ತಾಯ್ತ್ರಿ ಚಾಪೆ ಹಾಸ್ತೀನಿ ಬರ್ರಿ ಒಳಗೆ ಹಿಂಗೆ ಮಕ್ಕೋತಾವ ಮೈ ಮ್ಯಾಗ ಈ ಮಲಗಿಸ್ಬೇಕಾದ್ರೆ ಎದ್ದು ಬಿಡ್ತಾವ ಇಟ್ಟಿಟ್ಟು ಇರ್ತಾವ ಎಲ್ಲ ಗೊತ್ತಾಕೈತೆ ನೋಡಿ ಅವಕ್ಕೆ ಓ ಶೂ ತಡಿಯವ ಸಾವಕಾಶ ಮಲ್ಗ್ಸೋನೆ ಎಷ್ಟು ಒಳ್ಳೆ ಮನ್ಸೈತಿ ಇವ್ರಿಗೆ ದೇವ್ರು ಇವ್ರನ್ನ 106 ಕಾಲ ಸುಖವಾಗಿಟ್ಟಿರ್ಲಿ ಅಂತ ಕೇಳ್ಕೊತೀನಿ ದೇವ್ರೆ ಇವ್ರನ್ನ ನೋಡ್ತಾ ಇದ್ರೆ ನನಗೂ ತಾಯಿ ಇಲ್ಲ ಅತ್ತೆ ಇರಬೇಕಾಗಿತ್ತು ಇಂಥ ಟೈಮಲ್ಲಿ ಅಂತ ಅನಿಸುತ್ತೆ ಏನು ಮಾಡೋದು ನಾನು ಪಡ್ಕೊಂಡು ಬಂದಿರೋದೇ ಇಷ್ಟ ಏನು ಮಾಡೋಕ್ಕೆ ಬರೋದಿಲ್ಲ ಮಕ್ಕೊಂಡ ನೋಡ ನಿನ್ನ ಮಗ ಏನು ಸಂಪ್ ನಿದ್ದೆ ಮಾಡತ್ತಾನೆ ಕುಂಕರ್ನ ನೋಡು ಹಿಂಗೆ ಸಾವಕಾಶ ಮಗಸಾತೀನಿ ಒಂಚೂರು ಅಲ್ಲಾಡತ್ತಿಲ್ಲ ನಮ್ಮ ಮೊಮ್ಮಕ್ಕಳು ಹಿಂಗೆ ನೆಲಕ್ಕೆ ಕಾಲು ತಾಕಿದ್ರೆ ಸಾಕವ ಹಂಗೆ ಎದ್ದು ಬಿಡೋರು ಅದಕ್ಕೆ ಇವನಿಗೆ ಸಾವಕಾಶ ಮಲಗಾಸ್ತಿದ್ನಿ ನಾನು ಹೊಚ್ಚಾಕ ಏನಾದ್ರೂ ಆಯ್ತಾ ಬೆಡ್ಶೀಟ್ ಏನು ತರಕ್ಕೆ ಹೇಳೋಣ ಆರ್ತಿ ಹೌದ್ರಿ ಒಂದೊಂದು ಹುಡುಗರು ಹಂಗೆ ಇರ್ತಾರೆ ಇವನು ಹಂಗೇನಿಲ್ಲ ಹಾಲು ಕುಡಿದು ಮಲ್ಕೊಂಡ ಅಂತಂದ್ರೆ ಒಂದು ತಾಸು ಎದ್ದೇಳೋದಿಲ್ಲ ಅವಾಗಲೇ ಮತ್ತು ನಾನು ಕೆಲಸ ಅದು ಮಾಡ್ಕೋತೀನಿ ಇಲ್ಲ ಬೇಡ ಬಿಡ್ರಿ ಅಕ್ಕ ಇಲ್ಲಿ ಜೋಳಿಗೆ ಒಳಗೆ ಐತೆ ಹೊಚ್ಬೇಕಾದ್ರೆ ಕೊಡ್ತೀನಿ ಇವಾಗೇನು ಬೇಡ ಅವನಿಗೆ ಭಾಳ ಸೆಕೆ ಆಕೈತ್ರಿ ಬೆವ್ರು ಭಾಳ ಬರ್ತೈತೆ ಅದಕ್ಕೆ ಸಾಕ್ಸು ಟೋಪಿ ಸ್ವೆಟ್ರ್ ಅದು ಏನೂ ಹಾಕೊಂಡು ಬರೋದಿಲ್ಲ ನಾನು ಅವನಿಗೆ ಸೆಕೆ ಆಕೈತೆ ಹಂಗಂತ ಕಿವಿ ಎಲ್ಲ ಹಂಗೆ ಬಿಟ್ಕೋಬಾರ್ದವ ಇವಾಗ ಬಾನಂತೆಯಾಗ ತಲೆ ಕಟ್ಕೋಬೇಕು ನೀನು ತಲೆ ಕಟ್ಕೊಳಕ್ಕೆ ಆಗೋದಿಲ್ಲ ಅಂತಂದ್ರೆ ಹತ್ತಿ ಸಿಕ್ತೈತೆ ನೋಡು ಹತ್ತಿ ಆದ್ರೆ ಹಾಕೊಂಡು ಬಾ ಮತ್ತು ಅವನಿಗೂ ಸಾಕ್ಸ್ ಬೇಡ ಸಾಕ್ಸ್ ಇವಾಗಿನ ಹುಡುಗರು ಎಲ್ಲಿ ಇವಾಗ ಸೆಕೆ ಒಳಗೆ ಹಾಕ್ತಿ ಟೋಪಿ ಆದ್ರೆ ಹಾಕವನಿಗೆ ಗಾಳಿ ಹೋಗ್ಬಾರ್ದು ಸಣ್ಣ ಮಕ್ಕಳು ಕೈ ಕಿವ್ಯಾಗ ಗಾಳಿ ಹೋದ್ರೆ ಮತ್ತು ಭಾಳ ಜಲ್ದಿ ನೆಗಡಿ ಆಗಕ್ಕೆ ನೋಡ್ತೈತೆ ಅತ್ತೆ ಕರದ್ರಿ ಹ್ಞೂ ನಾವ ಕರದ್ನಿ ನೋಡಿ ಏನು ಸಾರು ಮಾಡ್ತಿದ್ದಿ ಈಗ ಇಲ್ಲ 10 ರೂಪಾಯಿ ಸಾಮಾನು ಬಂದಿದ್ದಾವೆ ಏನೇನಾದ್ರೂ ತಗೋಬರ್ರಿ ಆರ್ತಿ ಅಲ್ಲೋದ್ಲು ಸಾರು ಮಾಡ್ತಿದ್ದೀರಿ ಅತ್ತೆ ಇದಾಡ್ರಿ ಇತ್ತಲ ಕಡೆ ಬಾಗ್ಲ ಹಾಕ್ಬೋ ಹೋಗಂತ ಕಳ್ಸಿದೀನಿ ರೀ ಐ ಪಾಪು ಯಾರ್ದ್ರಿ ಇದೆ ಈಗ ಇವ್ರದ ಅದೇ ಚಂದ ಐತಲ್ಲ ಕ್ಯೂಟ್ ಆಗೈತ್ರಿ ನೋಡಿದ್ರೆ ಎತ್ಕೋಬೇಕು ಅನ್ಸತೈತಿ ಒಂದ್ ಸ್ವಲ್ಪ ಎತ್ಕೊಳ್ಳಿರಿ ಈಗ ಬೇಡವ ಈಗದ್ರ ಮಲ್ಸಿನ ಅವನಿಗೆ ಎದ್ರ ಆಮೇಲೆ ಎತ್ಕೊಳ್ಳೋ ಅಂತ ತಗೋ ಇರ್ತಾರ ಒಂದ್ ಅರ್ಧ ಗಂಟೆ ಈಗ ನೀವು ಸಾಮಾನು ಅದು ಇದು ನೋಡೋ ಮಟ ಅಷ್ಟೇ ಆಕೈತೆ ಆಮೇಲೆ ಎತ್ಕೊಳ್ಳೋ ಅಂತೆ ನೋಡ್ ಬರ್ರಿ 10 ರೂಪಾಯಿದ ಸಾಮಾನಾಗ ಕ್ಲಿಪ್ಪು ಪುಟ್ಟಿಗೆ ಮತ್ತೆ ಅವು ಗುಂಡಂಗ ಅವು ಏನೇನೋ ಆಟ ಸಾಮಾನು ಭಾಳ ಇದ್ದಂಗೆ ಇದಾವ ನೋಡ್ರಿ ಬರ್ರಿ 10 ರೂಪಾಯಿ ಅಂತ ಪಾಪ ತಗೋ ಬರ್ರಿ ತೋರ್ಸವ ಅವು ಸಾಮಾನು ಏನೇನಿದಾವೆ ಎಲ್ಲ ತೋರ್ಸಿವ್ರಿ ಅಕ್ಕ ಪಾಪುಗ್ ನೋಡ್ದೆ ನೋಡಿದ್ನಿ ಎಷ್ಟು ಕ್ಯೂಟ್ ಆಗೈತಲ್ಲ ಹೌದಕ್ಕ ನಾನು ಸಣ್ಣ ಪಾಪುನ ಎತ್ಕೊಂಡೇ ಇಲ್ಲ ಎತ್ಕೊಳ್ಳೋಣ ಅನ್ಕೊಂಡೆ ಅತ್ತೆ ಅದ ಮಲ್ಕೊಂಡೈತಲ್ಲ ಆಮೇಲೆ ಎತ್ಕೊಳ್ಳುವಂತೆ ಬಿಡು ಅಂತು ನಂಗೂ ಹಂಗ ಅಂದ್ರೆ ಆಮೇಲೆ ಎದ್ರೆ ಎತ್ಕೊಳ್ಳೋಂತಾಗ ಇದೆಷ್ಟಕ್ರೆ ಅಕ್ಕ ಸಿಂಧೂರು 10 ರೂಪಾಯಿ ತಗೋರಿ ತಗೋಬಹುದು 10 ರೂಪಾಯಿ ಅಂದ್ರೆ ಕ್ವಾಲಿಟಿ ಇದ್ದಂಗೆ ಐತೆ ಅರ್ಧಿ ನೋಡ್ಬಾ ತಗೊಳಕ್ಕ ನಂಗೇನು ಗೊತ್ತಾಗೋದಿಲ್ಲ ಇದ್ರದ್ದು ಲಿಪ್ ಬಾಮ್ ಐತ ಅಕ್ಕ ಲಿಪ್ ಬಾಮ್ ಅಂದ್ರೆ ಅದು ಯಾವ ಥರ ವ್ಯಾಸ್ನೇಲ್ ವ್ಯಾಸ್ನೇಲ್ ಅಲ್ರಿ ಅಕ್ಕ ಅದು ವ್ಯಾಸ್ನೇಲ್ ಇದ್ದಾಗ ಇರ್ತೈತೆ ಅದು 10 ರೂಪಾಯಿ ಡಬ್ಬೆ ಒಳಗೆ ಅದು ರೆಡ್ ಕಲರಲ್ಲಿ ಬರ್ತೈತೆ ನೋಡ್ರಿ ವ್ಯಾಸ್ನೇಲ್ ಡಬ್ಬೆ ಅಲ್ಲ ಅಂತಂದ್ರೆ ಮತ್ತೆ ಯಾವುದು ಅದು ಲಿಪ್ಸ್ಟಿಕ್ ಈ ಸಣ್ಣ ಡಬ್ಬಿ ಒಂದೈತೆ ಇವ್ರು ಕೇಳ್ತಿರೋದು ಇದೆ ಅನಿಸ್ತೈತೆ ನೋಡ್ರಿ ಇದ ಹೌದ್ರಿ ಅಕ್ಕ ಅದ ಲಿಪ್ ಬಾಮ್ ಅಂದ್ರೆ ಕೊಡ್ರಿ ಅದೊಂದು ಮತ್ತೇನು ಬೇಕ್ರಿ ಮತ್ತೆ ನೆನಪ ಬರೋದಿಲ್ಲ ಅತ್ತೆ ಮೈ ಉಜ್ಜೋ ಬ್ರಷ್ ತಗೊಳನ್ರಿ ತಗೊಳವ ಬೇಕಾಬೇಕೆಲ್ಲ ಹಳೇದಾಗ ಹೋಗ್ಬಿಟ್ಟೈತದ ಬಜ್ಲಾಗ ಹೋದಾಗೆಲ್ಲಾನು ನೆನಪಾಕೈತ ಅಯ್ಯೋ ತರಬೇಕಿತ್ತು ನೋಡಿ ಹೊಸ ಬ್ರಷ್ ಅಂತ ತಗೋ ಹಿಂಗ್ ಬಂದವ್ರ ಹತ್ರ ತಗೋಬೇಕು ಏನ್ ಕಂಡಾಪಟ್ಟಿ ರೇಟ್ ಹೇಳ್ತಾರ ಅಲ್ಲಿ ಸ್ಟೋರ್ ಆಗೋದು ಹೋದ್ರೆ ತಗೋರಿ ಇಲ್ಲ ಒಂದ್ 10 ರೂಪಾಯಿ 15 ರೂಪಾಯಿ ಇದ್ರು ತಗೋಬಹುದು ಇವ್ರ ಹತ್ರಕ್ಕೆ ಬಾಚನ್ಕೆ ಇದಾವ ನೋಡಿ ತಗೊಳ್ಳೋಣ ಬಾಚನ್ಕೆ ಏನ್ ಇದಾವ ಬಿಡ್ರಿ ಬೇಡ ಈಗ ಆಮೇಲೆ ಇನ್ನೊಂದ್ಸಲ ತಗೊಳ್ಳೋಣಂತೆ ಅಕ್ಕ ಮೈ ಉಜ್ಜೋ ಬ್ರಷ್ ಕೊಡ್ರಿ ಮೈ ಉಜ್ಜೋ ಬ್ರಷ್ 2 ಟೈಪ್ ಇದಾವ್ರಿ ಒಂದ್ ಸ್ಮೂತ್ ಅಲ್ಲಿ ಐತೆ ಒಂದ್ ರಫ್ ಅಲ್ಲಿ ಐತೆ ಯಾವ್ದು ಕೊಡ್ಲಿರಿ 2 ತರಸ್ರಿ ಓ ಸ್ಮೂತ್ ಅಂದ್ರೆ ಇದ ಅಯ್ಯೋ ಅಕ್ಕ ಆ ಸ್ಮೂತ್ ಐತಲ್ಲ ಆ ಬ್ರಷ್ ತಗೊಳ್ಳಬೇಡ್ರಿ ಯಾಕಂದ್ರೆ ಅಪ್ಪ ಒಂದ್ಸಲ ಸಂತೆಯಿಂದ ತಗೊಂಡ್ ಬಂದಿತ್ತು ಏನು ಹಿಂಗೆ ತಿಕ್ಕೊಂಡಂಗೆ ಆಗಲ್ಲಕ್ಕ ಕೊಳೆನೂ ಹೋಗೋದಿಲ್ಲ ಸುಮ್ಮನೆ ವೇಸ್ಟ್ ನೋಡಿ ದುಡ್ಡು ಅದಕ್ಕೆ ಮತ್ತೆ ರೇಟು ಹೇಳ್ತೈತೆ ಅನಿಸ್ತೈತೆ ನೋಡೋಂತಡಿ ಎಷ್ಟೆಷ್ಟು ಹೇಳ್ತಾರೆ ಎಷ್ಟು ಅಕ್ಕ ಅದಕ್ಕೆ ಇದಕ್ಕೆ ಇದು ಸ್ಮೂತ್ ಬ್ರಷ್ ನಿಮ್ಗೆ 21 ರೂಪಾಯಿಗೆ ಬೀಳ್ತೈತ್ರಿ ಇದು ರಫ್ ಬ್ರಷ್ ಒಂದು ಸಿಂಗಲ್ ತಗೊಂಡ್ರೆ 10 ರೂಪಾಯಿ
6 ತೊಗೊಂಡ್ರೆ ನಿಮ್ಗೆ 50 ರೂಪಾಯಿ ಹಾಕ್ಕೊಡ್ತೀನಿ ರೀ ಹೋಲ್ಸೇಲ್ ರೇಟಿಗೆ. ಹೌದ್ರಿ ಅತ್ತೆ, ಏನು ಮಾಡೋಣ್ರಿ? ಎಷ್ಟು 21 ರೂಪಾಯಿ? ಅವ್ರಿಗೂ ಮತ್ತು 1 ರೂಪಾಯಿ 2 ರೂಪಾಯಿ ಲಾಭ ಬೇಕಲ್ಲ, ಹಂಗ ಇದೇನು ಅಷ್ಟು ಚಲೋ ಅನ್ನಿಸ್ತಿಲ್ಲವ. ನೋಡೋಣ ಕೊಡಿಲಿ. ಅಯ್ಯೇ ಬೆನ್ನೆ ಈಚೆಗ್ದಂಗೆ ಆಗತೈತಿದ್ದೆ. ಬ್ಯಾಡ್ ಬಿಡವ, ಇದರಿಂದ ಏನು ಕೊಳೆ ಹೋಗೋದಿಲ್ಲ. ಮೊದ್ಲು ಹೊಲ್ದಾಗ ಮಾಡೋರು ನಾವು, ಅದ ಸಾಕು. 50 ರೂಪಾಯಿಗೇನೋ 6 ಕೊಡ್ತೀನಿ ಅನ್ನತಾಳೆ, ಅದನ್ನ ತಗೊಳ್ರಿ. ಹೌದ್ರಿ ಅಕ್ಕ, ಕೊಳೆನೂ ಹೋಗೋದಿಲ್ಲ ಇದ್ರಾಗ. ಅವು ದೊಡ್ಡ ದೊಡ್ಡ ಮಂದಿ ಇರ್ತಾರ ನೋಡ್ರಿ, ಸ್ಮೂತ್ ಆಗ ತಿಕ್ಕಿದ್ರು ನೋವಾಗಬಾರ್ದ ಅಂತವ್ರು ತಗೋತಾರಿ ಇದು. ಅಕ್ಕ ಕೊಡಿಲ್ ನೋಡೋಣ. ಕಲರ್ ಚೆನ್ನಾಗಿದಾವ ನೋಡಕ್ಕ. ಬ್ಲೂ, ರೆಡ್, ಪಿಂಕ್, ಗ್ರೀನ್, ಮತ್ತು ಅದು ಇನ್ನೊಂದು ಯಾವುದೋ ಕಲರ್ ಐತೆ, ಕೇಸರಿ ಕಲರ್ ಒಂದು. ಸೂಪರ್ ಆಗಿದಾವಕ್ಕ. ಮತ್ತೇನು ಬೇಕು? ಮತ್ತೇನು? ಕಾಜಲ್ ಒಂದು ತಗೋಬೇಕು ಅಕ್ಕ. ಕಾಜಲ್ ಒಂದು ಮತ್ತು ಹುಡುಗರಿಗೆ ಪೌಡ್ರ್ ಹಚ್ಚೋ ಡಬ್ಬಿ ಐತ್ರಿ? ಐತ್ರಿ. ಪೌಡರ್ ಡಬ್ಬಿ 20 ರೂಪಾಯಿ, ಕಾಜಲ್ 10 ರೂಪಾಯಿ ರೀ. ಕೊಡ್ಲಿ ರೀ? ಕೊಡ್ರಿ ನೋಡೋಣ. ಐದು ತಗೊಳ್ರಿ. ಇದ್ರಾಗ ಏನು ಕಲರ್ ಅದು ಯಾವ್ದು ಇಲ್ಲ, ಒಂದರ ಇದು ಉಳ್ಕೊಂಡಿರೋದೆಲ್ಲ ಖಾಲಿ ಆಗಿದಾವೆ. ಮತ್ತೆ ಸ್ಟಾಕ್ ಬಂದ್ರೆ ಯಾವಾಗಾದ್ರೂ ಬಂದ್ರೆ ಕಲರಿನ ಕೊಡ್ತೀನಿ ತಗೊಳ್ರಿ. ಇಲ್ಲ ಬ್ಯಾಡ್ ಬಿಡ್ರಿ, ಇದು ಕಲರ್ ಚಲೋ ಐತೆ. ಅವ್ರು ಶಾಲೆಗೆ ಅದು ಹೋಗ್ಬೇಕಾದ್ರೆ ಪೌಡರ್ ಡಬ್ಬಿಲಿ ಹಚ್ಕೊಳಕ್ ಹೋಗ್ತಾರಲ್ಲ, ಎಲ್ಲ ಕೆಳಗೆ ಚೆಲ್ಲಿ ಬಿಡ್ತಾರ್ರಿ. ಅದಕ್ಕೆ ಒಂದು ಡಬ್ಬಿ ಇರಲಿ ಅಂತ ತಗೊಂಡಿರಿ ನಾನು. ಹೌದ್ರಿ? ತಗೊಳ್ರಿ. ಚಟ್ಪಟಿ ಕ್ಲಿಪ್ ಅವು ಏನು ಬೇಡ? ಚಟ್ಪಟಿ ಕ್ಲಿಪ್ ತಗೊಳಕ ನಾನು ಒಂದು ಇಲ್ಲ. ಹೇರ್ ಸ್ಟೈಲ್ ಮಾಡಕ್ ಹೋದ್ರೆ ಒಂದು ಕ್ಲಿಪ್ ಸಿಗೋದಿಲ್ಲ. ಕೊಡ್ರಿ ಚಟ್ಪಟಿ ಕ್ಲಿಪ್. ಇದು ತಗೊಳ್ರಿ, 20 ರೂಪಾಯಿ ಸೆಟ್ ನೋಡ್ರಿ. ಇದು ದೊಡ್ಡವ್ರಿ ಇವು ಕ್ಲಿಪ್. ಸಣ್ಣ ಪ್ಯಾಕೆಟ್ ಅಂದ್ರೆ 10 ರೂಪಾಯಿ ಇದಾವೆ. ದೊಡ್ಡ ಕೊಡ್ಲ ಸಣ್ಣ ಕೊಡ್ಲಿರಿ? ಇಲ್ಲ ಇವ ಇರ್ಲಿ ಬಿಡ್ರಿ. ಆರ್ತಿ ನೋಡು, ಸಣ್ಣ ಬೇಕಾ ದೊಡ್ಡ ಬೇಕು ನಿನ್ಗೆ? ಇವ ಇರ್ಲಿ ಬಿಡಕ್ಕ, ಕೂದ್ಲಿಗೆ ಆಗ್ತಾವು. ಸಣ್ಣ ಕ್ಲಿಪ್ ಏನು ಆಗೋದಿಲ್ಲ, ಏನಿಲ್ಲ, ಸುಮ್ಮನೆ ವೇಸ್ಟ್ ಆಗ್ತಾವು. ಇದ ಇರ್ಲಿ ಬಿಡ್ರಿ ಅಕ್ಕ. ಇರ್ಲಾವು? ತಗೊಳ್ರಿ. ಉಗುರು ಬಣ್ಣ ಇದಾವೆ ನೋಡ್ರಿ, ಕಲರ್ ಕಲರ್ ಏನೋ ಭಾಳ ಚಂದ ಇದಾವೆ. ಕೊಡ್ಲಿ? ನೇಲ್ ಪಾಲಿಶ? ತೋರಿಸ್ರಿ ನೋಡೋಣ. ಇದು ತಗೊಳ್ರಿ. ಎಲ್ಲ ಬೇರೆ ಬೇರೆ ಕಲರ್ ಇದಾವೆ, ರೇಟ್ನು ಬೇರೆ ಬೇರೆ ಇದಾವೆ. ಇದೇನು ಪಿಂಕ್ ಕಲರ್ ಐತಲ್ರಿ, ಅದು 20 ರೂಪಾಯಿ. ಮತ್ತು ಅವು ಮಿಂಚಿಂದ ಏನಿದಾವೆ 2 30 ರೂಪಾಯಿ. ಮತ್ತು ಇವು ಸಣ್ಣವು 10 ರೂಪಾಯಿ. ಮತ್ತು ಇನ್ನೊಂದು ಇದಾವೆ ಮಧ್ಯೆ, ಅವು 3, ಅವು 15 ರೂಪಾಯಿ. ಯಾವ್ದು ಕೊಡ್ಲಿರಿ ನಿಮ್ಗೆ? ಯಾವ್ದು ತಗೊಳ್ಳೋಣ ಇದ್ರಾಗ? ಎಲ್ಲ ಕಲರು ಇದಾವೆ ಆಲ್ಮೋಸ್ಟ್. ಮಿಂಚಿನವು ಬ್ಯಾಡ್ ಅನ್ನಿಸ್ತೈತೆ, ಸುಮ್ಮನೆ ಒಂಥರ ಕಾಣ್ತೈತೆ ಅದು ಉಗುರಿಗೆ. ಆರ್ತಿ ಹೋದ್ಸತಿ ಶಾಪಿಂಗ್ ಹೋಗಿದ್ವಿ ನೋಡು, ಅವಾಗ ಈ ಕಲರ್ ಕೊಡ್ತಿದ್ನಲ್ಲ ನಿನಗೆ, ಅದು ಬೇಡ. ನೋಡಾರ್ತಿ ಯಾವ ಕಲರ್ ತಗೊಳ್ಳೋಣ? ನೋಡಕ್ಕ ನಿನ್ನಿಷ್ಟ. ಮಿಂಚಿನ ಬೇಡ? ನೋಡಿ ನೀನು ತಗೊಳ್ಳೋಣ ಅಂತಂದ್ರೆ ತಗೊಳ್ಳೋಣ, ನನಗೇನು ಇಷ್ಟ ಆಗೋದಿಲ್ಲ. ನಿಂಗೆ ಬೇಕಂದ್ರೆ ತಗೋ, ಕೊಡಿಸ್ತೀನಿ ನಾನು ಪಿಂಕ್ ಕಲರ್ ತಗೋತೀನಿ, ನೀನು ಮಿಂಚಿನ ತಗೋತೀಯಾ? ಆಯ್ತಕ್ಕ, ನೀನು ಪಿಂಕ್ ಕಲರ್ ತಗೋ, ನಾನು ಅದು ತಗೋತೀನಿ. ಇವ್ ನೋಡವ ಇನ್ನೂ ಮಠ ಮಕ್ಕೊಂಡಿದ್ದಾನೆ, ಸೊಳ್ಳೆ ಏನಿಲ್ಲ, ನನ್ನ ಬರತ್ತ ನೋಡಿ. ಶು ಶು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ ರೀ. ನಾವು ಆರಾಮಿದ್ದೀವ್ರಪ್ಪ. ಇನ್ನೇನು ಇಲ್ಲಿವರೆಗೂ ಸ್ವಲ್ಪ ಲಾಂಗ್ ವಿಡಿಯೋ ಆಗಿರ್ತೈತ್ರಿ. ಇದು ಲಾಂಗ್ ವಿಡಿಯೋ ಆದರೆ ಏನಾಗ್ತೈತೆ, 2 ಕ್ರಾಪ್ ಒಳಗೆ ಎಕ್ಸ್ಪೋರ್ಟ್ ಆಗೋದಿಲ್ಲ, ಆಮೇಲೆ ಅದು ವಿಡಿಯೋನ ಹಾಕೋಕ್ಕಾಗೋದಿಲ್ಲ ರೀ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ನಿನ್ನೆ ವಿಡಿಯೋಗೆ ಭಾಳ ಅಂದ್ರೆ ಭಾಳ ಲೈಕ್ಸ್ ಕಡಿಮೆ ಬಂದಿದ್ದಾವ್ರಿ. ಏನಾದರೂ ಬೇರೆ ಕಂಟೆಂಟ್ ಮಾಡಿದ್ರೆ ಲೈಕ್ಸ್ ಯಾಕೆ ಬರೋದಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನೋಡೋರೆಲ್ಲರೂ ಇವಾಗ ನೋಡ್ರಿ 3,500 ಜನ ನೋಡಿದ್ದೀರಿ. ಒಬ್ಬೊಬ್ರು ಒಂದೊಂದು ಲೈಕ್ ಕೊಟ್ಟರು ಆಗ್ತೈತ್ರಿ. ಎಷ್ಟು ಹೇಳಿದ್ರು ನೀವು ಲೈಕ ಮಾಡೋದಿಲ್ಲ. ಹೋಗ್ರಿ, ನಂಗೆ ಭಾಳ ಬೇಸರ ಆಕೈತೆ. ವಿಡಿಯೋನ ಮಾಡೋಕೆ ಮನಸ್ಸು ಆಗೋದಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಒಂದೊಂದ್ಸಲ ಬೇಜಾರಾಗ್ಬಿಡುತ್ತೆ. 10 ನಿಮಿಷದ ವಿಡಿಯೋ ಮಾಡೋದಕ್ಕೆ 5-6 ಗಂಟೆ ಕುತ್ಕೊಳ್ಳೋ ಅವಶ್ಯಕತೆ ಐತಾ ಅನ್ಸ್ಬಿಡುತ್ರಿ. ನಿಜವಾಗ್ಲೂ ನಾನು ನೋಡ್ಬೇಕ್ರಿ ಈ ಕಾರ್ಟೂನ್ ಚಾನಲ್. ನಾನು ಎಲ್ಲಿವರೆಗೂ ಮುಂದುವರಿಸ್ತೀನಿ ಏನು ಗೊತ್ತಿಲ್ಲ. ನಾನು ನಮ್ಮದು ಒಂದು ಮೇಲೆ ರೂಮ್ ಐತಲ್ರಿ, ಅಲ್ಲಿ ಏನಾದರೂ ಸೀರೆ ಬಿಸ್ನೆಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಿಂಗೆ ಲೈಕ್ಸ್ ಮತ್ತು ವ್ಯೂಸ್ ಬರಾಕತ್ವು ಅಂತಂದ್ರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರೀ, ಚಾನಲ್ನ ಮುಂದುವರಿಸ್ಕೊಂಡು ಹೋಗೋದಿಲ್ಲ. ಯಾಕಂದ್ರೆ ಒಂದು ವಿಡಿಯೋ ಮಾಡೋದಕ್ಕೆ ಇದೆಲ್ಲ ಏನು ಆ್ಯಡ್ ಮಾಡಿದ್ದೀನಲ್ರಿ, ಗಂಗಾ ಟಿಕ್ಲಿ ಆಗಲಿ ಮತ್ತು ಇವೆಲ್ಲ ಏನೇನು ಆ್ಯಡ್ ಮಾಡಿದ್ದೀನಿ, ಎಲ್ಲ ಆ್ಯಡ್ ಮಾಡೋದಕ್ಕೂ ಎಷ್ಟು ಸತಿ ಹ್ಯಾಂಗ್ ಆಗ್ತೈತೆ ಗೊತ್ತಾ? ಟ್ವಿನ್ ಕ್ರಾಪ್ ಟ್ಯಾಪು ನೀವು ಅಂತೀರಿ ಲಾಂಗ್ ವಿಡಿಯೋ ಹಾಕ್ರಿ ಅಂತ, ಮಾಡೋರು ಕಷ್ಟ. ಕಾರ್ಟೂನ್ ಏನು ಮಾಡ್ತಾ ಇದ್ರಲ್ರಿ ಅವ್ರಿಗೆ ಗೊತ್ತಿರ್ತೈತೆ. ಅದ್ರಾಗ ಒಬ್ಬೊಬ್ರು 2-2, 3-3 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ ರೀ. ನಮ್ಗೆ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡ್ತೈತೆ. ಅದಕ್ಕೆ ಹೇಳ್ತೀವಿ ರೀ, ನೀವು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾವು ಯಾಕೆ ಕೇಳ್ಕೊತೀವಿ ಹೇಳ್ರಿ. ಭಾಳ ತ್ರಾಸ ಐತ್ರಿ ವಿಡಿಯೋಸ್ ಮಾಡೋದು, ಅಷ್ಟು ಸುಲಭ ಅಲ್ಲ ಇದು ಎಡಿಟಿಂಗ್ ಅಂದ್ರೆ. ಅದರ ಹಿಂದೆ ನಾವು ಎಷ್ಟು ಪರಿಶ್ರಮ ಹಾಕಿರ್ತೇವೆ ಅಂತ ನಮ್ಗೆ ಮಾತ್ರ ಗೊತ್ತಿರ್ತೈತೆ. ಆಯ್ತ್ರಪ್ಪ, ಆದಷ್ಟು ವಿಡಿಯೋನ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಆಯ್ತು ರೀ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ್ರಿ. ಬಾಯ್.